ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಾವಣಗೆರೆಯ ಚನ್ನಗಿರಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಲಾಕಪ್ ಡೆತ್ ಲಡಾಯಿಯಾಗಿದೆಯಂತೆ. ಆದಿಲ್ ಆತ ಮಟ್ಕಾ ದಂಧೆ ನಡೆಸ್ತಾ ಇದ್ದ. ಆತನ ಪೊಲೀಸರು ಕರೆ ತಂದಿರ್ತಾರೆ. ಆಗ ಹೇಳೋ ಪ್ರಕಾರ ಆತನಿಗೆ ಲೋ BP ಆಗಿ ಆತ ಅಸ್ವಸ್ಥಗೊಂಡು ನಂತರ ಸಾವನ್ನಪ್ಪಿದ್ದಾನೆ. ಆದರೆ ಪೋಷಕರು ಹೇಳುವ ಪ್ರಕಾರ, ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲ, ಇದು ಆತನನ್ನು ಹೊಡೆದು ಸಾಯಿಸಲಾಗಿದೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಮೃತಲ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇದೀಗ ಮರಣೋತ್ತರ ಪರೀಕ್ಷೆ ಎಲ್ಲೆಲ್ಲ ಹೋಗ್ತಾ ಇದೆ. ಇದು ಏನು 5-6 ಗಾಡಿಗಳನ್ನು ಹೊಡೆದಾಕಿದ್ದಾರೆ, ಜೀಪನ್ನು ಮೇಲೆ ಕೆಳಗೆ ಮಾಡಿದ್ದಾರೆ, ಬೆಂಕಿ ಹಚ್ಚೋ ಪ್ರಯತ್ನಗಳಾಗಿದೆ, ಗ್ಲಾಸ್ ಹೊಡೆದಾಕಿದ್ದಾರೆ, ಟೇಬಲ್ ಹೊಡೆದಾಕಿದ್ದಾರೆ. ಈಗ ಶವಾಗಾರದ ಮುಂದೆ ಬಿಗಿ ಭದ್ರತೆ. ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಲಡಾಯಿ. ಪೋಷಕರು ಹೇಳೋ ಪ್ರಕಾರ ಲಾಕಪ್ ಡೆತ್, ಪೊಲೀಸರು ಹೇಳೋ ಪ್ರಕಾರ ಲಾಕಪ್ ಡೆತ್ ಅಲ್ಲ, ಆತ ಲೋ BP ಯಿಂದ ಅಸ್ವಸ್ಥರಾಗಿ ಅನಂತರ ಮೃತಪಟ್ಟಿದ್ದಾನೆ. ನೋಡಿ ಹೆಂಗೆ ಜನ ಜೀಪನ್ನು ಪಲ್ಟಿ ಮಾಡಿ ಹಾಕಿದ್ರು. ಆತ ಮೃತಪಟ್ಟಿದ್ದಾನೆ. ಆದಿಲ್ ಅನ್ನುವ ಆತ ಆಗಬಾರ್ದಾಗಿತ್ತು, ಘಟನೆ ಆಗೋಗಿದೆ. ಪೊಲೀಸರು ಹೇಳೋದು ಲೋ BP ಆಗಿ ಸತ್ತಿದ್ದು ಅಂತ. ಪೋಷಕರು ಅಥವಾ ಊರವರು ಹೇಳೋದು ನೋ ಲೋ BP, ನೀವು ಹೊಡೆದು ಸಾಯಿಸಿದ್ದೀರಿ, ಇದು ಲಾಕಪ್ ಡೆತ್. ಸೊ ಹಾಗಾಗಿ ಉದ್ರಿಕ್ತರು ಊರವರೆಲ್ಲ ಸೇರಿದ್ದಾರೆ. 5-6 ಗಾಡಿಗಳಿಗೆ ಹೊಡೆದಾಕಿದ್ದಾರೆ, ಪೊಲೀಸರಿಗೆ ಹೊಡೆದಿದ್ದಾರೆ. ಪೊಲೀಸರೆಲ್ಲ ಪಾಪ ಬ್ಯಾಂಡೇಜ್ ಕಟ್ಕೊಂಡು, ಅವಾಗ ಒಂದು ವಿಜುವಲ್ ಇತ್ತು, ತೋರಿಸಿ ಅದನ್ನು. ಒಂದು ಕಡೆ ಜೀಪ್ ನೋಡಿ 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 ಕಲ್ಲು ಹೆಂಗೆ ಸೀತಾ ಇದ್ದಾರೆ ನೋಡಿ. ಇದು ಒಂದು ರೀತಿಯಲ್ಲಿ DJ ಹಳ್ಳಿ KG ಹಳ್ಳಿ ಗಲಾಟೆ ಥರ ಆಗಿದೆ. ಅಷ್ಟು ಜನ ಬಂದು ಸೇರಿದ್ದಾರೆ. ನೈಜ ಘಟನೆ ಏನು, SP ಅವರು ಕೂಡ ಮಾತನಾಡಿದ್ದಾರೆ. ಚನ್ನಗಿರಿ ಪರಿಸ್ಥಿತಿ ಸದ್ಯ ಬೂದಿ ಮುಚ್ಚಿದ ಕೆಂಡವಾಗಿದೆ. ಹೆಚ್ಚಿನ ಬಂದೋಬಸ್ತ್ಗಳೇ ಕಳಿಸುವಂಥ ಅಗತ್ಯ ಇದೆ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. 3 ಜಿಲ್ಲೆಗಳಿಂದ, ವೆರಿ ಗುಡ್, 3 ಜಿಲ್ಲೆಗಳಿಂದ ಪೊಲೀಸರು ಬಂದಿದ್ದಾರೆ. ಅದೆಲ್ಲ ಓಕೆ. ಆದರೆ ಒಂದು ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂಥ ಧೈರ್ಯ ಒಂದು ಕಡೆ, ಮತ್ತೊಂದು ಕಡೆ ಆದಿಲ್ ಆತ ನಿಜವಾಗಿ ಪೊಲೀಸರ ಪೆಟ್ಟಿನಿಂದ ಮೃತಪಟ್ಟನ. ಪೊಲೀಸರು ಹೊಡೆದ್ರ, ಪೊಲೀಸರು ಹೊಡೆಯೋದಕ್ಕೆ ಅವ್ರಿಗೇನು ಅಂತ ರೈಟ್ಸ್ ಇದೆ, ಅಂತ ತಪ್ಪೇನು ಮಾಡಿದ್ದಾನೆ, ಅದು ಕೂಡ ಪ್ರಶ್ನೆ. ಒಂದು ವೇಳೆ ಆತ ಮಟ್ಕಾ ಕಿಂಗ್ ಆಗಿದ್ದರೆ ಓಕೆ, ಅದಕ್ಕೆ ಬೇಕಿರುವಂಥ ಶಿಕ್ಷೆಗಳ ಬೇರೆ ಬೇರೆ ಇದೆ. ನಿಮಗೆ ಹೊಡೆಯುವಂಥ ರೈಟ್ಸ್ ಇಲ್ಲ. ನೀವು ಹೊಡಿಬೇಕು ಅಂತಂದರೆ ನಮ್ಮಲ್ಲಿ ರಾಜಕಾರಣಿಗಳು ತುಂಬ ಜನ ಇದ್ದಾರೆ. ಪೊಲೀಸರಿಗೆ ಹೊಡಿಲೇಬೇಕು ಅಂತಿದ್ರೆ, ಅಷ್ಟೊಂದು ದಮ್ಮು ತಾಕತ್ತಿದ್ರೆ ನಮ್ಮಲ್ಲಿ ಈ ಸಮಾಜವನ್ನು ಹಾಳು ಮಾಡ್ತಾ ಇರುವಂಥ ಅನೇಕ ರಾಜಕಾರಣಿಗಳಿದ್ದಾರೆ. ಆದಿಲ್ ಯಾರೇ ಆಗಿ ಆತನನ್ನು ನೀವು ಹೊಡೆದು ಸಾಯಿಸಿದರೆ ನಿಮಗೆ ತಕ್ಕ ಮಟ್ಟಿನ ಶಿಕ್ಷೆ, ತಕ್ಕ ರೀತಿಯ ಶಿಕ್ಷೆ ಆಗಬೇಕು. ಹೊಡೆಯುವಂಥದ್ದು ಏನಿದೆ ನೋಡಿ, ಶವಾಗಾರದಲ್ಲಿ ಆತನ ಶವ ನೋಡಿ. ಮಟ್ಕಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೊಡೆಯುವಂಥದ್ದೇನಿದೆ? ಭೀಮಾ ನಾಯಕ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಭೀಮಾ ನಾಯಕ್ ಬೆಳಗ್ಗಿನಿಂದ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. 100ಕ್ಕೂ ಅಧಿಕ ಜನರ ಮೇಲೆ FIR ಕೂಡ ಆಗಿದೆ. ಈಗಿನ ಲೇಟೆಸ್ಟ್ ಮಾಹಿತಿ ಏನಿದೆ ನಿಮ್ಮ ಬಳಿ? ಎಸ್ ಜಯಪ್ರಕಾಶ್, ಏನು ಅಂದರೆ ಪ್ರಮುಖವಾಗಿ ನಿನ್ನೆ ಏನು ಆದಿಲ್ ಅಲ್ಲಿ ಲಾಕಪ್ ಡೆತ್ ಪ್ರಕರಣದಲ್ಲಿ ಆರೋಪದಲ್ಲಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಏನು ಹೇಳಲಾಗ್ತಿದೆ, ಆರೋಪ ಏನು ಕೇಳಿ ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮರಣೋತ್ತರ ಪರೀಕ್ಷೆ ಸಹ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ದಾವಣಗೆರೆಯಲ್ಲಿ ನಡೀತಿರುವಂಥದ್ದು. ತದನಂತರದಲ್ಲಿ ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ಅವರಿಗೆ ಕುಟುಂಬಕ್ಕೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಕುಟುಂಬಸ್ಥರು ಆ ಮೃತದೇಹವನ್ನು ಚನ್ನಗಿರಿಗೆ ತೆಗೆದುಕೊಂಡು ಬರ್ತಾರೆ. ಟಿಪ್ಪು ನಗರದ ನಿವಾಸಿಯಾಗಿರುವಂಥ ಆದಿಲ್ ಇಲ್ಲಿ ಸಾಕಷ್ಟು, ಹಾಗಾಗಿ ಈಗಾಗಲೇ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಏನು ಚನ್ನಗಿರಿಯ ನಗರದಾದ್ಯಂತ ಮಾಡಿರುವಂಥದ್ದು. ಏನು 3 ಜನ SP ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಿರುವಂಥದ್ದು. ಏನು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಏನು ಉಮಾ ಪ್ರಶಾಂತ್ ಆಗಿರಬಹುದು, ಶಿವಮೊಗ್ಗ SP ಆಗಿರುವಂಥ GK ಮಿಥುನ್ ಕುಮಾರ್ ಆಗಿರಬಹುದು, ಚಿತ್ರದುರ್ಗ SP ಆಗಿರುವಂಥ ಧರ್ಮೇಂದ್ರ ಮೀನಾ ಅವರ ನೇತೃತ್ವದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಸಹ ಆಯೋಜನೆ ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ
ಪೂರ್ವಕವಾಗಿ ಎಲ್ಲ ರೀತಿಯ ಬಂದೋಬಸ್ತನ್ನು ಈಗ ಪೊಲೀಸ್ 3 ಜಿಲ್ಲೆಗಳಿಂದನೂ ಸಹ ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಜೊತೆಗೆ 8 KSRP ತುಕಡಿಗಳನ್ನು ನಿಯೋಜನೆ ಮಾಡಿ ಇಡೀ ನಗರಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಜಯಪ್ರಕಾಶ್, ಓಕೆ, ಇಲ್ಲಿ ಭಾಳ ಮುಖ್ಯವಾಗಿ ನೋಡಿ, ಒಂದು ಕಡೆ ಆದಿಲ್ ಏನು ಆತನ ಬಗ್ಗೆ ಇರುವಂಥದ್ದೇನು ಮಟ್ಕಾ ದಂಧೆ ನಡೆಸ್ತಾ ಇದ್ದ ಅಂತೇಳಿ, ಆ ಮಟ್ಕಾ ದಂಧೆಗೆ ಅದರದ್ದೇ ಆದ ಕೆಲವು ಏನು ಶಿಕ್ಷೆಗಳು ಮತ್ತೊಂದಿರುತ್ತೆ. ಅವರಿಗೆ ಹೊಡೆಯುವಂಥ ಯಾವುದೇ ರೈಟ್ಸ್ ಇಲ್ಲ ಪೊಲೀಸರು ಕೂಡ. ಪೊಲೀಸರಿಗೆ ಆ ರೀತಿ ಇದ್ದ ಬದ್ದವರನ್ನ ಗೊತ್ತಿಲ್ಲ ನನಗೆ. ಅದನ್ನು ಅವ್ರು ಆರೋಪ ಮಾಡ್ತಾ ಇರೋದು ಇದು ಏನೋ ಲಾಕಪ್ ಡೆತ್ ಅನ್ನೋ ಕಾರಣಕ್ಕಾಗಿ. ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಯಾರು ಕೊಟ್ಟರು? ಆತ ಎಂಥ ಆರೋಪಿ ಆಗಿದ್ದರೂ ಕೂಡ ಆತನಿಗಿರುವಂಥದ್ದೇನು ಅಲ್ಲಿ ಮಟ್ಕಾ ದಂಧೆಯಲ್ಲಿ ಆತ ಇದ್ದಾನೆ. ಪೊಲೀಸರಿಗೆ ಹೊಡೆಯುವಂಥ ಅಷ್ಟೊಂದು ಕೆರೆತಗಳಿದ್ದರೆ ನಮ್ಮಲ್ಲಿ ರಾಜಕಾರಣಿಗಳಿಗೆ ತುಂಬ ಇದ್ದಾರೆ. ಇಡೀ 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 ಸಮಾಜವನ್ನು ಹಾಳು ಮಾಡುವಂಥ ರಾಜಕಾರಣಿ ಹೊಡೆದು ಸಾಯಿಸಲಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್ ಅಂತ ಸಮಾಜಘಾತಕರು ಬೇಕಾಗಿಲ್ಲ. ಒಂದು, ಇಲ್ಲಿ ಆದಿಲ್ಗೆ ಹೆಂಗೆ ಹೊಡೆದ್ರು, ನಂಬರ್ 1. ಎರಡನೇದಾಗಿ, ಆದಿಲ್ ಒಂದು ವೇಳೆ ಪೊಲೀಸರ ಹೊಡೆತ ಅಲ್ಲದೆ ಅಥವಾ ಪೊಲೀಸರ ಹೊಡೆತದಿಂದ ಸತ್ರೂ ಕೂಡ ಪ್ರತಿಭಟನೆ ಮಾಡೋ ರೈಟ್ಸ್ ಎಲ್ರಿಗೂ ಇದೆ. ಆದರೆ ಆ ಜೀಪನ್ನು ಹೊಡೆದಾಕೋದು, ಬೆಂಕಿ ಹಚ್ಚುವಂಥ ಪ್ರಯತ್ನಗಳನ್ನು ಮಾಡೋದು, ಇವ್ರು ಯಾರು? ಆದಿಲೇನು ಏನು ಸಮಾಜ ಸೇವಕನ ಭಾಳ ದೊಡ್ಡ ಅಲ್ಲ ತಾನೇ? ಆತ ಒಂದು ಕ್ರಿಮಿನಲ್ ಎಲಿಮೆಂಟ್ ಅಲ್ವಾ ಅವನು ಕೂಡ? ನಂಬರ್ 2. ನಂಬರ್ 3, ಆತ ಲೋ BP ಯಿಂದ ಸತ್ತಿದ್ದಾನೆ. ಆತನನ್ನು ಆ ಕ್ಷಣದಲ್ಲಿ ಕರ್ಕೊಂಬರುವಂಥ ಅಗತ್ಯಗಳು ಏನಿತ್ತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಆತ ಏನೋ ಒಂದು ಮಾಡ್ತಾ ಇದ್ದ, ಏನೋ ಮಟ್ಕಾ ದಂಧೆ ಮಾಡ್ತಾ ಇದ್ದ, ಕರ್ಕೊಂಬಂದರು. ಆ ಘಟನಾವಳಿಗಳ ಬಗ್ಗೆ ಒಂದು ಕ್ಲಾರಿಟಿ ಈಗಲೂ ಸಿಗ್ತಾ ಇಲ್ಲ ಭೀಮಾ ನಾಯಕ್. ಆ ಕ್ಲಾರಿಟಿ ಕೊಡ್ಬೋದಾ ನಿಮಗೆ? ಎಸ್ ಜಯಪ್ರಕಾಶ್, ಏನು ಅಂದರೆ ಅವನು ಮಟ್ಕಾ ದಂಧೆಯಲ್ಲಿ ಈ ಹಿಂದೆ ಸಹ ಅವನ ಮೇಲೆ 3-4 ಪ್ರಕರಣಗಳು ದಾಖಲಾಗಿರುವಂಥದ್ದು. ಏನು ಮಟ್ಕಾ ದಂಧೆಗೆ ಸಂಬಂಧಪಟ್ಟಂತೆ 3-4 ಪ್ರಕರಣಗಳು ಸಹ ಈಗಾಗಲೇ ದಾಖಲಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಪೊಲೀಸರು ಅವನನ್ನು ವಿಚಾರಣೆಗೆ ಕರೆತಂದಿದ್ರು. ವಿಚಾರಣೆಗೆ ಕರೆತಂದ 4-5 ನಿಮಿಷಗಳಲ್ಲಿ ಅವನು ಅಸ್ವಸ್ಥನಾಗ್ತಾನೆ. ಅಸ್ವಸ್ಥನಾದ ಕೂಡಲೇ ಅವರು SP ಹೇಳೋ ಪ್ರಕಾರ ಕೇವಲ ಆದಿಲ್ ಅನ್ನುವ ವ್ಯಕ್ತಿಯನ್ನು ನಾವು ವಿಚಾರಣೆಗೆ ಕರೆತಂದಿದ್ವಿ. ಕೇವಲ 6-7 ನಿಮಿಷಗಳು ಮಾತ್ರ ಅವನು ನಮ್ಮ ಠಾಣೆಯಲ್ಲಿದ್ದ. ಅದಾದ ನಂತರದಲ್ಲಿ ಅವನನ್ನು ನಾವು ಇಲ್ಲಿ ಅಸ್ವಸ್ಥಗೊಂಡ ನಂತರದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ವಿ. ಆ ತದನಂತರದಲ್ಲಿ ಅವನು ಸಾವನ್ನಪ್ಪಿದ್ದ. ಅದಾದಮೇಲೆ ಅವರ ಕುಟುಂಬಸ್ಥರು ಬಂದರು, ಪ್ರತಿಭಟನೆಯನ್ನು ಮಾಡಿದರು. ಅದಾದಮೇಲೆ ಈ ಎಲ್ಲ ಘಟನೆಗಳು ನಡೆದಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಅವನ ಮೇಲೆ ಸಹ ಕಳೆದ ಕೆಲ ದಿನಗಳಿಂದ ಅವನು ಜೂಜಾಟವನ್ನು ನಡೆಸ್ತಿದ್ದಕ್ಕೆ ಸಂಬಂಧಪಟ್ಟಂತೆ 4-5 ಪ್ರಕರಣಗಳು ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಮತ್ತೆ ನಿನ್ನೆ ಘಟನೆ ನಡೀತು, ಬೇರೆ ಊರುಗಳಿಂದ ಬಂದಿದ್ದಾರಾ ಅಥವಾ ಬೇರೆ ಹಳ್ಳಿಗಳಿಂದ ಬಂದಿದ್ದಾರಾ ಅಥವಾ ಬೇರೆ ಕಾಣದ ಕೈಗಳು ಎಲ್ಲ ಆಯಾಮಗಳಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಿರುವಂಥದ್ದು. 3 ಜನ SP ಅವರು ಈಗ ಖುದ್ದು ಸ್ಥಳದಲ್ಲಿದ್ದು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೇವೆ. ಒಂದು ವೇಳೆ ಲಾಕಪ್ ಡೆತ್ ಏನಾದ್ರು ಸಂಭವಿಸಿದ ಅದನ್ನು ಆ ನಿಟ್ಟಿನಲ್ಲೂ ಸಹ ನಿರ್ದಾಕ್ಷಿಣ್ಯವಾಗಿ ನಾವು ತನಿಖೆಯನ್ನು ಮಾಡ್ತೇವೆ ಅಂತೇಳಿ SP ಅವರು ಹೇಳಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಫುಲ್ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ತೋರಿಸ್ತಾ ಇದ್ದಾರೆ ನೋಡಿ. ಈ ರೀತಿ ಘರ್ಷಣೆ ಆಗೋದಕ್ಕೆ ಏನು ಕಾರಣ, ಕಲ್ಲೆಸ್ತ ಆಗೋದಕ್ಕೆ ಏನು ಕಾರಣ? ನಿಜವಾಗ್ಲೂ ಆತನ ಹೊಡೆದು ಸಾಯಿಸಿದ್ರ? ಹೊಡೆದು ಏನಾದರೂ ಆತ ಸತ್ತಿದ್ರೆ ಪೊಲೀಸರಿಗೆ ಯಾವನ ರೈಟ್ಸ್ ಕೊಟ್ಟ? ಆತ ಇರೋದೇನು ಅವನನ್ನು ಭಯೋತ್ಪಾದಕನ ಅಲ್ಲ, ನಾನು ಅದನ್ನು ಹೇಳಲಾರೆ. ಆತನ ವಿರುದ್ಧ ಆರೋಪಗಳಿದೆ. ಆತ ಮಟ್ಕಾ ದಂಧೆ ನಡೆಸ್ತಾ ಇದ್ದ, ಜುಗಾರಿ ನಡೆಸ್ತಾ ಇದ್ದ. ಅದಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ, ನಮ್ಮ ಕಾನೂನಲ್ಲಿ ಅವನಿಗೇನು ಶಿಕ್ಷೆ ಆಗಬೇಕು ಅದಿದೆ. ಹೊಡೆದಿದ್ದರೆ ಆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನಂಬರ್ 1. ಆದರೆ ಆತ ಒಂದು ವೇಳೆ ಲೋ BP ಆಗಿ ಸತ್ತಿದ್ದರೆ ಇಷ್ಟೆಲ್ಲ ಜನಾಕ್ರೋಶ ಹೆಂಗಾಗತ್ತೆ? ಆಮೇಲೆ ಅವ್ರಿಗೆ ಆ ಧೈರ್ಯ ಹೆಂಗೆ ಬರುತ್ತೆ? ಹಾಗಿದ್ರೆ ಒಬ್ಬ ಆ್ಯಸ್ ಯೂಶ್ವಲ್ ಕಾಮನ್ ಆಗಿ ಸತ್ತಿದ್ರೆ ನೋಡಿ, ಅಲ್ಲಿ ಪೊಲೀಸ್ ಇದ್ದಾರೆ, ಪೊಲೀಸರ ಸಮ್ಮುಖದಲ್ಲೇ ಆ ಜೀಪನ್ನು ಎತ್ತಿ ಬಿಸಾಕ್ತಾರೆ ಅಂತಂದರೆ ಧೈರ್ಯ ಎಷ್ಟಿದೆ ಇವರಿಗೆ? ಸೊ ಎರಡೂ ಕಡೆಯಿಂದ ಇದಕ್ಕೆ ನ್ಯಾಯ ಸಿಗಬೇಕಾಗಿದೆ, ನಂಬರ್ 1. ಎರಡನೇದಾಗಿ ಇದೀಗ ಜಡ್ಜ್ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆ, ಬಹುಶಃ ಮರಣೋತ್ತರ ಪರೀಕ್ಷೆ ಆದ ನಂತರ ಯಾವ ರೀತಿ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುವಂಥ ಸಾಧ್ಯತೆ ಇದೆ.